ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯು ಆಯುರ್ವೇದ ಸಹ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ತೂಕ ಇಳಿಸಲು ಹೀಗೆ ಮಾಡಬೇಡಿ. ತುಂಬ ಜನ ಏನೇನೋ ಎಲ್ಲ ಮಾಡ್ತಾರೆ, ಬಟ್ ಕೆಲವೊಂದೆಲ್ಲ ಮಾಡೋದ್ರಿಂದ ತೂಕ ಇಳಿಯೋದಿಲ್ಲ. ಆ ವಿಷಯವಾಗಿ ಇವತ್ತು ಡೀಟೇಲಾಗಿ ತಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತಲೇ ನಾವು ಈ ಎಪಿಸೋಡ್ ಮಾಡಿರೋದು. ತಾವು ನೋಡಿರ್ಬೋದು, ಈಗ ಸಿಗ್ತಾ ಇರ್ತಕ್ಕಂಥ ಆಹಾರ ಏನಿದೆ, ಭಾಳ ಈಸಿಯಾಗಿ ಫ್ರೈಡ್ ಫುಡ್ ಸಿಗುತ್ತೆ, ಭಾಳ ಈಸಿಯಾಗಿ ಸ್ವೀಟ್ಸ್ಗಳು ಸಿಗುತ್ತೆ. ಆಮೇಲೆ ಆಯಾಸದ ಕೆಲಸ ಮಾಡಬೇಕು ಅಂತೇನು ಬೇಕಾಗಿಲ್ಲ, ಯಾಕಂದರೆ 2 ವೀಲರ್ ಇದೆ, 4 ವೀಲರ್ ಇದೆ. ಎಲ್ಲಿಗಂದ್ರೂ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಎಷ್ಟೊಂದು ವೆಹಿಕಲ್ಗಳು ಈಸಿಯಾಗಿ ಸಿಗುತ್ತೆ. ಸೊ ಹಾಗಾಗಿ ನಾವು ತಿಂದಿರ್ತಕ್ಕಂಥದ್ದು ಜಾಸ್ತಿ ಆಗ್ತಾಯಿದೆ, ಖರ್ಚು ಮಾಡೋದು ತುಂಬ ಕಡಿಮೆ ಆಗ್ತಾಯಿದೆ. ಸೊ ಹಾಗಾಗಿ ತುಂಬಾ ಜನ ತಾವು ನೋಡಿರ್ಬೋದು, ತೂಕ ಏರಿಸೋದು ಭಾಳ ಈಸಿಯಾಗಿ ತೂಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬಟ್ ಕಡಿಮೆ ಮಾಡೋಕ್ಕೆ ಮಾತ್ರ ಹರಸಾಹಸ ಪಡ್ತಾ ಇದ್ದಾರೆ. ಸೊ ಇದೆಲ್ಲ ಏನಿದು ಕಾನ್ಸೆಪ್ಟು? ಎಷ್ಟೊಂದು ಮಾರ್ಕೆಟಲ್ಲೂ ಕೂಡ ತಾವು ನೋಡ್ತಾ ಇರ್ತೀರ, ಕ್ರ್ಯಾಶ್ ಡಯಟ್ ಅಂತ ಇರುತ್ತೆ, ಫಾಸ್ಟಿಂಗ್ ಮಾಡ್ತಾರೆ, ಒಂದು ಊಟ ಬಿಡೋದು, ಅಥವಾ ಬರೀ ಪ್ರೋಟೀನ್ ಪೌಡರ್ಗಳು ತೊಗೊಳ್ಳೋದು, ಅಥವಾ ಸ್ವಲ್ಪ ಜಾಸ್ತಿ ಟೈಮ್ ತಿನ್ನೋದು, ಒಂದು 6 ಟೈಮ್ಸ್ 7 ಟೈಮ್ಸ್ ತಿನ್ನೋದು, ಇಂಥದ್ದೆಲ್ಲ ತುಂಬಾ ಮಾಡ್ತಾರೆ. ಜೊತೆಗೆ ಓವರ್ ಎಕ್ಸಸೈಸ್ ಮಾಡೋದು, ಓವರ್ ಜಿಮ್ಮಿಗೆ ಹೋಗೋದು, ಮಾಡಿದರೆ ಒಂದು 3 ಮಂತ್ಸ್ ಜೋರಾಗಿ ಮಾಡೋದು, ಆಮೇಲೆ ಬಿಟ್ಬಿಡೋದು, ಇಂಥದ್ದೆಲ್ಲ ತುಂಬಾ ಮಾಡ್ತಾರೆ. ಇನ್ನು ಕೆಲವೊಬ್ರು ತಾವು ನೋಡಿರ್ಬೋದು ಸ್ಟೀರಾಯ್ಡ್ಸ್ ತೊಗೊಳ್ತಾರೆ. ಇನ್ನೂ ತುಂಬ ವರ್ಸ್ಟ್ ಕೇಸಲ್ಲಿ ನಾವು ನೋಡಿದ್ದೀವಿ, ಈ ಬಿರಿಯಾಟಿಕ್ ಸರ್ಜರಿ ಅಂತ ಸರ್ಜಿಕಲ್ ಇದಕ್ಕೆ ಹೋಗಿಬಿಟ್ಟು ಸರ್ಜರಿ ಮಾಡಿಸ್ಕೊಂಡು ಆಮೇಲೆ ಸಂಕಟ ಪಡೋದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಯಾಕೆ ಇದು ಈ ಬೊಜ್ಜುತನ ಒಂದು ಸರಿ ಬಂತು, ಈ ಒಬೆಸಿಟಿ ಒಂದು ಸರಿ ಬಂತು ಅಂದರೆ ಯಾಕೆ ಅಷ್ಟು ಈಸಿಯಾಗಿ ಹೋಗೋದಿಲ್ಲ? ಹೋಗುತ್ತಾ ಇಲ್ವಾ? ಅಥವಾ ಇಟ್ಸ್ ಇಂಪಾಸಿಬಲ್ ಟು ಲೂಸ್ ವೆಯ್ಟ್, ನನ್ನ ಕೈಲಿ ಇನ್ನು ವೆಯ್ಟ್ ಲಾಸ್ ಮಾಡೋಕ್ಕೆ ಆಗೋದಿಲ್ವ ನನಗೆ? ಇದೆಲ್ಲ ಒಂದು ಕಲ್ಪನೆಗಳ ಮೇಲೆ ಒಂದು ತೆರೆ ಎಳೆಯಲಿಕ್ಕೆ ಅಂತಲೇ ಈ ಪ್ರೋಗ್ರಾಮ್ ಮಾಡಿರೋದು ನಾನು. ಒಂದು ತಾವು ಅರ್ಥ ಮಾಡ್ಕೋಬೇಕು, ನಾನು ಫಸ್ಟಿಗೇ ಹೇಳಿದೆ, ನಾವು ತಿಂತಕ್ಕಂಥ ಜಾಸ್ತಿ ಆಗ್ತಾಯಿದೆ, ಖರ್ಚು ಮಾಡ್ತಕ್ಕಂಥದ್ದು ಕಡಿಮೆ ಆಗ್ತಾಯಿದೆ. ಸೊ ಅದು ಏನಾಗುತ್ತೆ, ಯಾವಾಗ ತಿಂದಿದ್ದು ಜಾಸ್ತಿ ಆಯಿತು, ಖರ್ಚು ಕಡಿಮೆ ಆಯಿತು, ಅದು ಎಲ್ಲಿ ಹೋಗಬೇಕು? ಉಳಿದಿರೋ ಅಂಶ ಅದೇ ಕೊಬ್ಬಾಗಿ ಶೇಖರಣೆ ಆಗ್ತಾಯಿದೆ. ಬರೀ ಅದು ಒಂದೇ ಅಲ್ಲ, ಬರೀ ಅಷ್ಟೇ ಆಗಿದರೆ ನೀವೇನೋ ಈಗ ಫಾಸ್ಟಿಂಗ್ ಮಾಡೋದಾಗಲಿ, ಕ್ಯಾಲರಿ ಡೆಫಿಷಿಟ್ ಮಾಡೋದಾಗಲಿ, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಒಂದು ಊಟ ಬಿಡೋದಾಗಲಿ, ಅಥವಾ 14 ಅವರ್ಸ್ ಗ್ಯಾಪ್ ಕೊಡೋದಾಗಲಿ, ಇಂಥದ್ದೆಲ್ಲ ಮಾಡ್ಬೋದು, ಈಸಿಯಾಗಿ ಆಗೋದು. ಬಟ್ ಅದು ಒಂದೇ ಅಲ್ಲ, ಅದ್ರ ಜೊತೆಗೆ ನಿಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಗ್ರೋತ್ ಹಾರ್ಮೋನ್ಸ್ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಅಥವಾ ಅನ್ಕಂಟ್ರೋಲ್ ಡಯಾಬಿಟೀಸ್ ಇರ್ಬೋದು, ಇದನ್ನು ಕೂಡ ತುಂಬಾ ಕೌಂಟ್ ಆಗುತ್ತೆ. ಜೊತೆಗೆ ಥರ್ಡ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರು ಸ್ಟ್ರೆಸ್, ಆ್ಯಂಗ್ಸೈಟಿ, ಮೂಡ್ ಸ್ವಿಂಗ್ಸು, ಇವೆಲ್ಲ ತುಂಬಾ ಕೌಂಟ್ ಆಗುತ್ತೆ. ನಾವು ಅಂದ್ಕೊಳ್ತೀವಿ ಸ್ಟ್ರೆಸ್ಗೂ ತಿನ್ನೋದಕ್ಕೂ ಏನು ಸಂಬಂಧ ಅಂತ. ಯಾವಾಗ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ವಿ ಗೆಟ್ ದ ಫುಡ್ ಕಾರ್ವಿಂಗ್ ಅಂತ ಹೇಳ್ತೀವಿ. ಫುಡ್ ಕಾರ್ವಿಂಗ್ ಆಯಿತು ಅಂತಂದರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋದು ತಿಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆವಾಗೆ ಸ್ವಲ್ಪ ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗೋದಿರಲಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಬಟ್ ನಮಗೆ ಆ ತಿನ್ನೋ ಟೈಮಲ್ಲಿ ಗೊತ್ತಾಗಲ್ಲ. ಅವಾಗ ತಿಂದಾಗೆ ಒಂದು ಸ್ವಲ್ಪ ಮೈಂಡ್ ಸರಿ ಆಯ್ತಲ್ಲ ಅಂತ ರಿಪೀಟೆಡ್ಲಿ ತಿಂತಾನೇ ಇರ್ತೀವಿ. ಇದಿಷ್ಟಕ್ಕೆ ಇದು ಎರಡೇ ಅಲ್ಲ, ಈಗ ಒಂದು ತಿನ್ನೋದಾಯಿತು, ಇನ್ನೊಂದು ಸ್ಟ್ರೆಸ್ ಆಯಿತು, ಥರ್ಡು ನಾನು ಹೇಳಿದ್ದು ಹಾರ್ಮೋನಲ್ ಪ್ರಾಬ್ಲಮ್ಮು ಆಯಿತು. ಇದು 3ಕ್ಕೆ ನಿಂತಿದ್ರೆ ಪರವಾಗಿರಲಿಲ್ಲ. 4ನೇದು ಯಾವುದೇ ಥರದ ನಾವು ಎಕ್ಸಸೈಸ್ ಮಾಡ್ತಾಯಿಲ್ಲ, ಒಂದೇ ಕಡೆ ಕೂತ್ಕೊಂಡಿರ್ತೀವಿ, ಒಂದು ಹೆಜ್ಜೆ ಕೂಡ ನಾವು ಆಚೆ ನಡೆಯೋದಿಲ್ಲ. ಸೊ ಹಾಗಾಗಿ ಅದು ಅರಗಿಸ್ಕೊಳ್ಳೋಕ್ಕಾದ್ರೆ, ಈಗ ನೋಡಿ ಏನಾಗುತ್ತೆ, ನಿಮ್ಮದು ವೆಹಿಕಲ್ ಇರುತ್ತೆ, ಬರೀ ಪೆಟ್ರೋಲ್ ತುಂಬಿಸ್ತಾ ಇದ್ದರೆ ಕಷ್ಟ, ಅದು ಓಡಾಡಿಸಿದ್ರೆ ಮಾತ್ರ ಪೆಟ್ರೋಲ್ ತುಂಬಿಸಿದ್ರೆ ಈಸಿ. ಯಾಕಂದರೆ ಅದು ಖರ್ಚಾಗಬೇಕು, ಆವಾಗ ಮಾತ್ರ ಪೆಟ್ರೋಲ್ ತುಂಬಿದರೆ ಯೂಸ್ ಆಗುತ್ತೆ. ಇಲ್ಲ ತುಂಬಿಸಿದ್ದೀನಿ ನಾನು ಗಾಡಿಯಲ್ಲೂ ಓಡಿಸಲ್ಲ, ದಿನ ತುಂಬಿಸ್ತೀನಿ ಅಂತಂದರೆ ಓವರ್ಫ್ಲೋ ಆಗುತ್ತೆ. ಅದೇ ಥರ ಬಾಡಿನಲ್ಲಿ ಆಗ್ತಾ ಇರೋದು. ಸೊ ತಿನ್ನೋದ್ರ ಮೇಲೆ ಗಮನ, ಸ್ಟ್ರೆಸ್ ಮೇಲೆ ಗಮನ, ಸ್ವಲ್ಪ ಎಕ್ಸಸೈಸ್ ಮೇಲೆ ಗಮನ, ಹಾರ್ಮೋನಲ್ಲಿ ಏನಾದರೂ ವ್ಯತ್ಯಾಸ ಆಗಿದರೆ ಅದನ್ನು ಟೆಸ್ಟ್ ಮಾಡಿಕೊಂಡು ಅದನ್ನು ಫಸ್ಟು ಸರಿ ಮಾಡಬೇಕು. ಆವಾಗ ತೂಕ ಇಳಿಸೋದು ಭಾಳ ಈಸಿ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಅಂದರೆ, ಎಲ್ಲರೂ ಮಾಡೋದು ಅದು ಒಂದೇ ತಪ್ಪು. ಈಗ ಒಂದು ಸರಿ ತೂಕ ಜಾಸ್ತಿ ಆಯಿತಾ, ಯಾರೋ ಹೇಳ್ತಾರೆ 1 ಮಂತಲ್ಲಿ ನಾನು ಇಷ್ಟು kg ಕಡಿಮೆ ಆದೆ, 2 ಮಂತ್ಸಲ್ಲಿ ಕಡಿಮೆ ಆದೆ. ಆ 2 ಮಂತ್ಸ್ ಮಾತ್ರ ಅದನ್ನು ಕರೆಕ್ಟಾಗಿ ಮಾಡಿಬಿಡ್ತಾರೆ, ಒಂದು ಅರ್ಧ ವೇಟು ಕಡಿಮೆ ಆಗುತ್ತೆ. ಬಟ್ ಆ 2 ಮಂತ್ಸ್ ಆದಮೇಲೆ ಅದನ್ನು ಮರೆತು ಬಿಡ್ತಾರೆ. ಮತ್ತು ಯಥಾ ಪ್ರಕಾರ ವಾಪಸ್ಸು ಸಹಜ ಸ್ಥಿತಿಗೆ ಬಂದಾಗೆ ಮತ್ತೆ ತೂಕ ಇನ್ಕ್ರೀಸ್ ಆಗೋಕ್ಕೆ ಶುರುವಾಗುತ್ತೆ. ಯಾವಾಗೂ ಒಂದು ಅರ್ಥ ಮಾಡ್ಕೋಬೇಕು, ತೂಕ ಇಳಿಸೋದು
ಒಂದಿನದ ಕೆಲಸ ಅಲ್ಲ, ಪ್ರತಿದಿನದ ಕೆಲಸ. ತೂಕ ಇಳಿಸೋದಂತಲ್ಲ, ತೂಕ ಮೇಂಟೈನ್ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟು. ನೀವು ವೆಯ್ಟ್ ಲಾಸ್ ಅಂತ ತಲೆಯಿಂದ ತೆಗೆದುಬಿಡಿ. ನಾನು ನಂದು ಹೈಟಿಗೆ ತಕ್ಕಂತೆ, ನಂದು ಏಜಿಗೆ ತಕ್ಕಂತೆ ಒಂದು ವೆಯ್ಟನ್ನು ಮ್ಯಾನೇಜ್ ಮಾಡಬೇಕು. ಅದು ನಿಮ್ಮ ತಲೆಗೆ ಬಂತು ಅಂದರೆ ಫಸ್ಟು ತೂಕ ಇಳಿಸೋದು ಈಸಿ. ಬರೀ ತೂಕ ಇಳಿಸ್ತೀನಿ 2 ತಿಂಗಳು ಮಾಡ್ತೀನಿ, 3 ತಿಂಗಳು ಮಾಡ್ತೀನಿ, 3 ತಿಂಗಳಲ್ಲಿ ಇಷ್ಟು ಕೆ ಜಿ ಕಡಿಮೆ ಆಗ್ತೀನಿ ಅಂದರೆ ಅದ್ರ ಡಬಲ್ಲು ನೆಕ್ಸ್ಟ್ 3 ತಿಂಗಳಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾನು ನನ್ನ ಹೈಟಿಗೆ ತಕ್ಕಂತೆ ನಾನು ವೆಯ್ಟನ್ನ ಮ್ಯಾನೇಜ್ ಮಾಡ್ತೀನಿ. ಈಗ 5 ಫೀಟ್ 6 ಇಂಚ್ ಇದ್ದರೆ ಒಂದು 60-62 ಕೆ ಜಿ, 5 ಫೀಟ್ 10 ಇಂಚ್ ಇದ್ದರೆ 70-75 ಕೆ ಜಿ ಇರಬೇಕು, 6 ಫೀಟ್ ಇದ್ದರೆ 85-90 ನಡೆಯುತ್ತೆ. ಅದನ್ನು ಮೇಂಟೈನ್ ಮಾಡ್ತೀನಿ ಅಂತ ನಿಮ್ಮ ತಲೆಯಲ್ಲಿ ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ತಿನ್ನೋದ್ರ ಮೇಲೆ ಗಮನ ಇರುತ್ತೆ, ಅದು ಖರ್ಚು ಮಾಡೋದ್ರ ಮೇಲೂ ಗಮನ ಇರುತ್ತೆ. ಅಂದರೆ ಖರ್ಚು ಮಾಡೋದಂದರೆ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಇರ್ಬೋದು. ಸಿಂಪಲ್ ಎಕ್ಸಸೈಸ್ ಅಂದರೆ ಹೋಗಿ ಜಿಮ್ ಮೆಂಬರ್ಶಿಪ್ ತೊಗೋಬೇಕು, ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲಿ ಕೂತ್ಕೋಬೇಕು ಅಂತಲ್ಲ. ದಿನ 1 ಅವರ್ ವಾಕ್ ಮಾಡಿದರೆ ಸಾಕು, ಅದು ಬರ್ನ್ ಮಾಡುತ್ತೆ. Even though when I joined the gym, I lost around 1.5 kgs only in a month. But after I joined Shatayu and detox and paste, with the help of detox and paste massages, I lost around 14 kgs. So in total. ಈಗ ಹೆಂಗೆ ವೆಹಿಕಲಲ್ಲಿ ಡೀಸೆಲ್ ತುಂಬಿಸಿದ್ರೆ ದಿನ ಒಂದು 20 ಕಿಲೋಮೀಟರ್ ಹೋಯ್ತು ಅಂದರೆ ಆಟೋಮೆಟಿಕ್ಕಾಗಿ ಡೀಸೆಲ್ ಖಾಲಿ ಆಗುತ್ತೆ. ಅದೇ ಥರ ಬಾಡಿನಲ್ಲಿ ತಿಂದಿರೋ ಕ್ಯಾಲರಿ ಕಡಿಮೆ ಆಗಬೇಕು ಅಂದರೆ ಅದನ್ನು ಬರ್ನ್ ಮಾಡಬೇಕು. ಅದು ಬರ್ನ್ ಮಾಡಬೇಕು ಅಂದರೆ ನೀವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. ಯಾಕಂದರೆ ಒಂದು ತುಂಬ ಇಂಪಾರ್ಟೆಂಟ್ ಲಾಜಿಕ್ ಹೇಳ್ತೀನಿ ಬಾಡಿನಲ್ಲಿ ಏನಾಗುತ್ತೆ ಅಂತ. ಮೆಟಬಾಲಿಸಮ್ ಅಂತ ಹೇಳ್ತೇವೆ, ಅದ್ರ ಮೇಲೆ ಯಾರೂ ಗಮನ ಕೊಡೋದಿಲ್ಲ. ಐದರ್ ಓವರಾಗಿ ತಿಂತಾರೆ, ಇಲ್ಲ ತಿನ್ನೋದೇ ಇಲ್ಲ. ಐದರ್ ಎಕ್ಸಸೈಸೇ ಮಾಡಲ್ಲ ಅಥವಾ ಓವರಾಗಿ ಎಕ್ಸಸೈಸ್ ಮಾಡ್ತಾರೆ. ಸೊ ಅದು ಬಾಡಿಗೆ ಆ ಥರ ಅಡ್ಜಸ್ಟ್ ಆಗೋದಿಲ್ಲ. ಮೆಟಬಾಲಿಸಮ್ ಅಂತ ಹೇಗೆ ನಮಗೆ ಕಾರಲ್ಲಿ ಒಂದು ಎಂಜಿನ್ ಅಂತ ಇರುತ್ತೆ, ಅದಕ್ಕೆ ಒಂದು ಅದರದೇ ಪ್ರಮಾಣ ಆಯಿಲ್ ಬೇಕು, ಅದರದೇ ಪ್ರಮಾಣದ ಒಂದು ಕಾರ್ಬೊರೇಟ್ರಲ್ಲಿ ನೀರು ಹಾಕ್ತಾರೆ ನೋಡಿ, ಅದಕ್ಕೆ ಒಂದು ಅದು ಕಾರ್ಬೊರೇಟರ್ ಕೂಲ್ ಮಾಡೋಕ್ಕೆ ಅದು ಇರ್ಬೋದು. ಡೀಸೆಲ್ ಒಳ್ಳೆ ಕ್ವಾಲಿಟಿದಿರ್ಬೋದು, ಬ್ಲೋ ಹೊಡೆಯೋದಾಗಲಿ ಟೈರ್ಗಳಿಗೆ, ಆಮೇಲೆ ಗಾಡಿ ಸರ್ವಿಸಿಂಗ್ ಮಾಡೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅದೇ ಥರ ಬಾಡಿನಲ್ಲಿ ಮೆಟಬಾಲಿಸಮ್ ಅಂತ ಇರುತ್ತೆ. ತಿನ್ನೋದು ಖರ್ಚು ಮಾಡೋದು ಒಂದು ಕಡೆ, ಇನ್ನೊಂದು ಮೆಟಬಾಲಿಸಮ್, ಅದನ್ನು ಡೈಜೆಷನ್ ಮಾಡೋ ಪ್ರೊಸೆಸ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಅದು ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ತಿಂತು ಅಂತಂದರೆ ಮೆಟಬಾಲಿಸಮ್ ಡ್ರಾಪ್ ಆಗುತ್ತೆ. ಸೊ ಜಾಸ್ತಿ ತಿಂದಿರೋ ಪ್ರಮಾಣ ಡೈಜೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ. ಅಥವಾ ನೀವು ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಎಕ್ಸಸೈಸ್ ಚೆನ್ನಾಗಿ ಮಾಡಬೇಕು. ಎಕ್ಸಸೈಸೇ ಮಾಡ್ತಾಯಿಲ್ಲ ಅಂದರೆ ಮೆಟಬಾಲಿಸಮ್ ಡ್ರಾಪ್ ಆಗುತ್ತೆ. ಮೆಟಬಾಲಿಸಮ್ ಇಲ್ಲ ಅಂದರೆ ಈಗ ನೀವು ಕುಕ್ಕರಲ್ಲಿ ಅನ್ನ ಬೇಯಿಸಬೇಕು ಅಂದರೆ ಕೆಳಗಡೆ ಬೆಂಕಿ ಚೆನ್ನಾಗಿರಬೇಕು. ಜಾಸ್ತಿ ಇತ್ತು ಅಂದರೂ ಅನ್ನ ಕತ್ತೋಗ್ಬಿಡುತ್ತೆ, ಬೆಂಕಿ ಕಡಿಮೆ ಇತ್ತು ಅಂತಂದರೂ ಅನ್ನ ಬೇಯೋದಿಲ್ಲ. ಅದೇ ಥರ ಬಾಡಿನಲ್ಲಿ ನಿಮಗೆ ಫ್ಯಾಟ್ ಡೈಜೆಷನ್ ಆಗಬೇಕು, ಫ್ಯಾಟ್ ಕೊಬ್ಬಿನ ಅಂಶ ಕರಗಬೇಕು ಅಂದರೆ ಮೆಟಬಾಲಿಸಮ್ ಚೆನ್ನಾಗಿರಬೇಕು. ನೀವು ಎಷ್ಟೇ ಎಕ್ಸಸೈಸ್ ಮಾಡಿ, ಎಂಥದೇ ಫುಡ್ ತಿನ್ಕೊಳ್ಳಿ, ಎಂಥ ಪ್ರೋಟೀನ್ ಪೌಡ್ರೇ ತೊಗೊಳ್ಳಿ, ಮೆಟಬಾಲಿಸಮ್ ಸರಿ ಇಲ್ಲ ಅಂದರೆ ತುಂಬ ಕಷ್ಟ. ಆ ಮೆಟಬಾಲಿಸಮ್ ಕೂಡ ನೀವು ತಿನ್ನೋ ಆಹಾರದ ಮೇಲೆ, ನೀವು ಮಾಡೋ ಎಕ್ಸಸೈಸ್ ಮೇಲೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಹೇಗೆ ನಿಮ್ಮ ಗಾಡಿ ಕಾರ್ದು ಕಂಡೀಷನ್ನು ನೀವು ಹೇಗೆ ಓಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಥರ ಬಾಡಿ ಕೂಡ ನಿಮ್ಮ ಮೆಟಬಾಲಿಸಮ್ ಸರಿಯಾಗಿಡ್ತು ಅಂತಂದರೆ ಏನೇ ತಿಂದರೂ ಕರಗಿಸ್ಬೋದು, ಎಷ್ಟೇ ಎಕ್ಸಸೈಸ್ ಮಾಡಿದರೂ ಬಾಡಿನಲ್ಲಿ ವೆಯ್ಟ್ ಮೇಂಟೈನ್ ಮಾಡ್ಬೋದು. ಸೊ ಎಕ್ಸಸೈಸು, ಫುಡ್ ಹ್ಯಾಬಿಟ್ಸು, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಮೆಟಬಾಲಿಸಮ್ ಮ್ಯಾನೇಜ್ಮೆಂಟ್ ಮಾಡ್ತು ಅಂತಂದರೆ ತೂಕ ಇಳಿಸೋದು ಭಾಳ ಈಸಿ. ಅದೆಲ್ಲ ಬಿಟ್ಟು ಯಾವುದೋ ಪ್ರೋಟೀನ್ ಪೌಡ್ರ್ ತೊಗೊಳ್ಳೋದು, ಯಾವುದೋ ಟಿ ವಿಯಲ್ಲಿ ಆ್ಯಡ್ ನೋಡದೆ ತೊಗೊಳ್ಳೋದು, ಯಾರೋ ಹೇಳಿದ್ರು ಅಂತ ಒಂದು ವೆಯ್ಟ್ ಲಾಸ್ ಎನ್ರೋಲ್ ಆಗೋದು, ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು, 1-2 ತಿಂಗಳು ಮಾಡೋದು, ಮತ್ತೆ ವಾಪಸ್ ಬರೋದು. ಅಥವಾ ಯಾವುದೋ ನ್ಯಾಚುರೋಪತಿ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೊಂದಷ್ಟು ತೂಕ ಕಡಿಮೆ ಮಾಡಿದೆ, ಮತ್ತು ವಾಪಸ್ ಬಂದ ತಕ್ಷಣ ಡಬಲ್ ಆಯಿತು ಅಂತ ಹೇಳೋದು, ಇಂಥದ್ದೆಲ್ಲ ತುಂಬ ಕಾಮನಾಗಿ ನೋಡಿದ್ದೀವಿ. ಇನ್ನು ಕೆಲವರು ನನ್ನ ಫ್ರೆಂಡ್ ಇಲ್ಲ 2 ಹೊತ್ತು ತಿಂತಾಳೆ ಅಂತ ತಿನ್ನೋದು, ಅಥವಾ ಉಪವಾಸ ಇರ್ತಾರೆ ಅಂತ ಉಪವಾಸ ಮಾಡೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗು, ಇದ್ರ ಡಯಟು, ಕೀಟೋ ಡಯಟು, ಆ ಡಯಟ್ ಯಾವುದು ವರ್ಕ್ ಆಗೋದಿಲ್ಲ. ನೀವು ಕರೆಕ್ಟಾಗಿ ನಿಮ್ಮ ಬಾಡಿ ಮೇಲೆ ಗಮನ ಕೊಟ್ಟಿಲ್ಲ ಅಂದರೆ. ಫಸ್ಟು ನಿಮ್ಮದು ಹೈಟ್ಗೆ ವೇಟ್ ಎಷ್ಟು ಇರಬೇಕು, ನಿಮ್ಮದು ಫಸ್ಟು ಕ್ಯಾಲ್ರಿ ಕಾನ್ಷಿಯಸ್ ಆಗಿದೆಯಾ ನೋಡಿ. ಯಾಕೆ 1000 to 1200 ಕ್ಯಾಲ್ರಿ ನಮ್ಮ ದೇಹಕ್ಕೆ ಸಾಕು ತೂಕ ಇಳಿಸ್ಬೇಕು ಅಂದರೆ. ಈಗ ನಾವು ತಿನ್ನೋ 2 ಚಪಾತಿ, ಒಂದಿಷ್ಟು ರೈಸು, ಸಾಂಬಾರು, ಒಂದು ಸ್ವಲ್ಪ ಮೊಸರನ್ನ ತಿಂತು ಅಂದರೆ 1200 ಕ್ಯಾಲ್ರಿ ಸಾಕು. ಅದ್ರ ಮೇಲೆ ಏನೇ ಎಕ್ಸೈಸ್ ತಿಂತಾರೆ, ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಅಥವಾ ಇವು ಚಿಕನ್ ಫ್ರೈಡ್ ಇರ್ಬೋದು, ವೆಜಿಟೇಬಲ್ ಫ್ರೈಡ್ ಇರ್ಬೋದು, ಕಬಾಬ್ಸ್ ಇರ್ಬೋದು, ಏನೇ ತಿಂದರೂ ಎಡಿಷ್ನಲ್ ಕ್ಯಾಲ್ರಿ ಇನ್ಕ್ರೀಸ್. ಅದು ಏನಾದರೂ ತಿಂತಾಯಿದ್ರೆ ದೆನ್ ಚಪಾತಿ ಕ್ವಾಂಟಿಟಿ ಕಡಿಮೆ ಮಾಡಿ, ರೈಸ್ ಕ್ವಾಂಟಿಟಿ ಕಡಿಮೆ ಮಾಡಿ.
ಸೊ 1200 to 1500 ಕ್ಯಾಲ್ರಿ ದಿನ ಬೆಳಗ್ಗೆ ಮಧ್ಯಾಹ್ನ ತಿನ್ನಿ, ಸಾಯಂಕಾಲ ಕ್ಯಾಲ್ರಿ ಕಡಿಮೆ ಮಾಡಿ. ಫ್ರೂಟ್ಸು, ವೆಜಿಟೇಬಲ್ಸು, ತುಂಬ ತರಕಾರಿಗಳು, ಮೊಳಕೆ ಕಾಳುಗಳು ಇಂಥದ್ದೆಲ್ಲ ನೀವು ಫುಡ್ಡಲ್ಲಿ ಆ್ಯಡ್ ಮಾಡ್ತು ಅಂತಂದರೆ ಪ್ರೋಟೀನ್ ಪೌಡ್ರ್ ತೊಗೊಳೋದು ಬೇಕಾಗಿಲ್ಲ. ಪ್ರೋಟೀನ್ ಪೌಡ್ರ್ ಏನು, ಇಲ್ಲಿ ನಾವು ತಿಂತಕ್ಕಂಥ ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಇರೋದಕ್ಕೆ ಪ್ರೋಟೀನ್ ಪೌಡರ್ ತಿಂತಾಯಿದೆ. ನಮ್ಮ ಪ್ರೋಟೀನ್ ಇರೋದು ಯಾವುದು, ಮೊಳಕೆ ಕಾಳುಗಳಲ್ಲಿ ಪ್ರತಿಯೊಂದು ಕಾಳುಗಳಲ್ಲೂ ಕೂಡ ಪ್ರೋಟೀನ್ ಇದೆ. ಸೋಯಾ ಇರ್ಬೋದು, ಪನ್ನೀರ್ ಇರ್ಬೋದು, ಚಿಕನ್ನು, ಮಟನ್ನು, ಇದರಲ್ಲೆಲ್ಲದರಲ್ಲೂ ಹೈ ಪ್ರೋಟೀನ್ ಇದೆ. ಸೊ ಅದು ಸ್ವಲ್ಪ ಚೆನ್ನಾಗಿ ಕ್ವಾಂಟಿಟಿನಲ್ಲಿ ತೊಗೊಳ್ತು ಅಂತಂದರೆ ಬೇಯಿಸಿರೋದು, ಆಯಿಲಲ್ಲಿ ಫ್ರೈ ಮಾಡಿರೋದು ಬೇಡ. ಯಾಕೆ ಮತ್ತೆ ಕ್ಯಾಲ್ರಿ ಆ್ಯಡ್ ಆಗುತ್ತೆ. ಪ್ರತಿಯೊಂದು ಕೂಡ ಕ್ಯಾಲ್ರಿ ಕೌಂಟ್ ಆಗುತ್ತೆ. ನೀವು ಟೀ ಕಾಫಿನಲ್ಲಿ ಶುಗರ್ ಹಾಕ್ಕೊಳ್ಳೋದನ್ನು ಸ್ಟಾಪ್ ಮಾಡಿ, ಅಥವಾ ಟೀ ಕಾಫಿ ಬಿಟ್ಬಿಡಿ. ಫ್ರೈಡ್ ತಿನ್ನೋ ಬದಲಾಗಿ ಬರೀ ಬೇಕ್ ಮಾಡಿಬಿಟ್ಟು ತಿನ್ಕೊಳ್ಳಿ. ಗ್ರೇವಿ ಇರೋದು ಜಾಸ್ತಿ ತಿನ್ಕೊಳ್ಳಿ. ಚಪಾತಿ ಜಾಸ್ತಿ ತೊಗೊಳ್ಳಿ. ಬರೀ ವೈಟ್ ರೈಸ್ ಬೇಡ, ಬ್ರೌನ್ ರೈಸ್ ತೊಗೊಳ್ಳಿ. ಸೊಪ್ಪುಗಳು ಜಾಸ್ತಿ ತೊಗೊಳ್ಳಿ. ಯಾಕೆ ಅದರಲ್ಲಿರ್ತಕ್ಕಂಥ ಫೈಬರ್ ಅಂಶನೂ ತುಂಬ ಇಂಪಾರ್ಟೆಂಟು ನಮ್ಮ ಮೆಟಬಾಲಿಸಮ್ ಚೆನ್ನಾಗಿಡೋದಕ್ಕೆ. ಸೊ ಇಂಥದ್ದೆಲ್ಲ ಮಾಡಿಬಿಟ್ಟು ದಿನ 1 hour ಎಕ್ಸಸೈಸ್ ಮಾಡ್ತು ಅಂತಂದರೆ, ಅಥವಾ ಸಿಂಪಲ್ ವಾಕಿಂಗು, ಆಚೆ ಹೋಗ್ಬೇಕು. ಮನೆಯಲ್ಲಿ ಎಕ್ಸಸೈಸ್ ಮಾಡಿದರೆ ವರ್ಕೌಟ್ ಆಗೋದಿಲ್ಲ. ನೀವು ಎಲ್ಲಾದರೂ ಪಾರ್ಕ್ ಇರ್ಬೋದು, ರೋಡ್ ಇರ್ಬೋದು, ಎಲ್ಲಾದರೂ ನಿಯರೆಸ್ಟ್ ಒಂದು ಇದಕ್ಕೆ ಹೋಗಿ 1 hour ವಾಕ್ ಮಾಡಿ ದಿನ ಬನ್ನಿ. ಆಟೋಮೆಟಿಕ್ಕಾಗಿ, ಆಮೇಲೆ ಇನ್ಸ್ಟೆಂಟಾಗಿ ಮಿರಾಕ್ಯುಲಸ್ ಆಗಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಟ್ ಟೇಕ್ಸ್ ಅರೌಂಡ್ 3 to 4 months. ಫಸ್ಟ್ ಬಾಡಿ ಅಡ್ಜಸ್ಟ್ ಆಗಬೇಕು, ಕ್ಯಾಲ್ರಿಗೆ ಅಡ್ಜಸ್ಟ್ ಆಗಬೇಕು. ನೀವು ತೊಗೊಳ್ಳೋ ಫುಡ್ ಹ್ಯಾಬಿಟ್ಸ್ಗೆ, ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲದಕ್ಕೂ ಅಡ್ಜಸ್ಟ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಇಲ್ಲ ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ, ನಂಗೆ ಯಾವುದೋ ಒಂದು ಫಂಕ್ಷನ್ ಇದೆ, ಮದುವೆ ಫಿಕ್ಸ್ ಆಗೋದಿದೆ, ಹುಡುಗ ನೋಡೋಕ್ಕೆ ಬರ್ತಾನೆ, ಹುಡುಗಿ ನೋಡೋಕ್ಕೆ ಬರ್ತಾಳೆ, ನಂಗೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ನಾವು ಶತಾಯುನಲ್ಲಿ ನಿಮಗೆ 25 days ಟ್ರೀಟ್ಮೆಂಟಲ್ಲಿ ಅರೌಂಡ್ 6 to 8 kg ವೆಯ್ಟ್ ಲಾಸ್ ಆಗುತ್ತೆ. ಮ್ಯಾಕ್ಸಿಮಮ್ 1 monthಲ್ಲಿ. ನಾವು ಏನಿಲ್ಲ, ಅಲ್ಲಿ ಸಿಂಪಲ್ಲಾಗಿ ನಿಮಗೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡ್ತೀವಿ. ಸೊ ಅದಕ್ಕೆ ನಮ್ಮಲ್ಲಿ ವೆಯ್ಟ್ ಲಾಸ್ ಆಯಿತು ಅಂತಂದರೆ ಒಂದು ಸರಿ ಡೇ ಬೈ ಡೇ ನಿಮ್ಮದು ವೆಯ್ಟ್ ಲಾಸ್ ಆಗ್ತಾನೇ ಇರುತ್ತೆ, ಇವನ್ ನೀವು ಮನೆಗೆ ಹೋದ್ಮೇಲೂ ಕೂಡ. ಅದೇ ನಮ್ಮದು ಬೇರೆ ವೆಯ್ಟ್ ಲಾಸ್ಗೂ ನಮ್ಮಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸು. ವೆಯ್ಟ್ ಲಾಸ್ ಜೊತೆಗೆ ನಿಮಗೆ ಬಾಡಿನಲ್ಲಿ ತುಂಬಾ ಚೇಂಜಸ್ ಬರುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಆಗೋದಿರ್ಬೋದು, ಫ್ಯಾಟಿ ಲಿವರ್ ಇತ್ತಂದ್ರೆ ಅದು ಕಡಿಮೆ ಆಗುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ, ಡೈಜೆಷನ್ ಪ್ರೊಸೆಸ್ ತುಂಬ ಚೆನ್ನಾಗುತ್ತೆ, ಬಾಡಿ ಲೈಟ್ ಆಗುತ್ತೆ. ಜಸ್ಟ್ ಒಂದು ಡಿಟಾಕ್ಸ್ ಅಂತ ಮಾಡ್ತೀವಿ ನಾವು, ವೆಯ್ಟ್ ಲಾಸ್ ಡಿಟಾಕ್ಸು. ಜೊತೆಗೆ ಒಂದಷ್ಟು ಪೇಸ್ಟ್ ಮಸಾಜ್ ಇರುತ್ತೆ. ಅದೆರಡರಲ್ಲೂ ಕೂಡ ನಿಮಗೆ ಒಂದು 8 to 10 kg ತೂಕ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. 30 to 45 daysಲ್ಲಿ ಕಡಿಮೆ ಆಗುತ್ತೆ. ಇಲ್ಲ ನಮಗೆ ಅಲ್ಲೇ ಬಂದು ಉಳ್ಕೊಂಡು ತೊಗೊಳ್ತೀವಿ ಅಂತಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ರಿಟ್ರೀಟ್ ಅಂತ ಇದೆ, ಅಲ್ಲಿ ಬಂದು ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಈಗ ಮೊನ್ನೆ ರೀಸೆಂಟಾಗಿ ಒಬ್ಬರು 24 year ಇರೋರು, ಅವ್ರು ಆಲ್ಮೋಸ್ಟ್ 24 ವಯಸ್ಸಾಗಿ 26 ವರ್ಷದವರು, ಅವ್ರಿಗೆ ಆಲ್ಮೋಸ್ಟ್ 18 kg ತೂಕ ಕಡಿಮೆ ಆಗಿದೆ 3 ತಿಂಗಳಲ್ಲಿ. ಸೊ ಅಷ್ಟು ಚೆನ್ನಾಗಿ ಯಾವುದೇ ಥರದ ಅಡ್ಡ ಪರಿಣಾಮಗಳಿಲ್ಲ. ಸೇಫಾಗಿ, ಸಿಂಪಲ್ಲಾಗಿ ನೀವು ದಿನ ತಿನ್ನೋ ಫುಡ್ಡನ್ನೇ ಕೊಡ್ತೀವಿ, ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ನೀವು ಅದನ್ನೇ ಕೊನೆಗೆ ಫಾಲೋ ಮಾಡ್ತಾ ಹೋಯ್ತು ಅಂತಂದರೆ ಮತ್ತೆ ವೆಯ್ಟ್ ಇನ್ಕ್ರೀಸ್ ಆಗೋದಿಲ್ಲ, ದಿನ ವೆಯ್ಟ್ ಕಡಿಮೆ ಆಗ್ತಾನೆ ಬರುತ್ತೆ. ನಿಮ್ದು ಯಾವುದೇ ಥರ ರಿಪೋರ್ಟ್ಸು ಏನಾದರೂ ಮಾಡಿರೋ ಟೆಸ್ಟ್ಗಳೆಲ್ಲ ಇತ್ತು ಅಂದರೆ ಈ ಬರ್ತಾ ಇರ್ತಕ್ಕಂಥ ನಂಬರ್ ಒಂದು ಫೋನ್ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳ್ಳಿ. ನಮ್ಮ ಡಾಕ್ಟ್ರ್ ನಿಮಗೆ ಅಡ್ವೈಸ್ ಮಾಡ್ತಾರೆ, ಎಷ್ಟು ದಿವಸದಲ್ಲಿ ಎಷ್ಟು kg ತೂಕ ಇಳಿಸ್ಬೋದು ಅಂತಲೂ ಹೇಳ್ತಾರೆ. ಸೊ ಇದು ಪ್ರೋಗ್ರಾಮ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವುದೇ ಥರದ ವೇಟ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಮಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.